ಹಲೋ. ಭವದ ಬೈಕ್ ಭಾವತಂತೆ ಮೀಟುವಾಗ ಭಾವನೆಗಳು ಬರಿದಾಗಿ ಹೃದಯ ವೀಣೆ ಮೀಟುವಾಗ ಜೀವನದ ಅರಿವಿನಲ್ಲಿ ಅಂಗಿನಲ್ಲಿ ಬಾ ಎಂದು ಕರೆದಿರಲು ಅರೆಯದ ಬಂದ ಬೆಸುಗೆ ಉಳಿಯದೆಂತು ಮಾನವ ಎಂದು ಚಾಣಕ್ಯ ಒಂದು ಕಡೆ ಹೇಳ್ತಾನೆ. ಬುದ್ಧಿವಂತ ಮಹಿಳೆ ಕುಟುಂಬದ ಶಕ್ತಿಯಾಗಿ ಸರಸ್ವತಿ ಮತ್ತು ಮೌಲ್ಯಗಳನ್ನು ಎತ್ತಿ ಹಿಡುತ್ತಾಳೆ. ಪ್ರೀತಿ ಪ್ರಾಮಾಣಿಕತೆ ಎಂಬ ಮಾರ್ಗದರ್ಶನ ನೀಡಿ ತನ್ನ ಚುರುಕುತನದಿಂದ ಆಕೆಯ ಮನೆಯಲ್ಲಿ ನೆಮ್ಮದಿ ಮತ್ತು ಶಾಂತಿಯನ್ನು ನೆಲೆಸುತ್ತಾಳೆ. ಅಂತೆಯೇ ನನ್ನ ಯಶೋಧ ಹೋದ ಮೇಲೆ ಈ ನನ್ನ ಅರಮನೆಯಲ್ಲಿ ಎಲ್ಲ ಇದ್ದರೂ ಇಲ್ಲದಂತಾಗಿದೆ. ಅದಕ್ಕೆ ಬಲ್ಲವರು ಹೇಳ್ತಾರ, ಗಂಡ ಹೆಂಡತಿಯರೆಂದರೆ ಒಂದೇ ಗಾಡಿಯ ಎರಡು ಗಾಲಿಗಳಿದ್ದಂಗಂತ. ನೋಡಿ, ಈ ಮೂರು ಎಳೆಗಳ ದಾರವೇ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗ. ಇವನ್ನ ಮೂರು ಕೂಡಿ ಹೊಸದಾಗಲಿ ಯಾರೂ ಬಿಡಿಸದ ನಂಟಾಗುವುದು. ಯಾರು ಬಂದಿದ್ದಾರೆ ನೋಡು. ಓ, ಮೈಲಾರಿ ಮತ್ತು ಗಂಗಾ ಬಂದಿದ್ದಾರಲ್ಲ. ಬಾರಮ್ಮ ಗಂಗಾ, ನೀನು ತುಂಟುತನದಿಂದ ಎಷ್ಟೇ ಕಾಡಿದ್ರು ನನ್ನ ಯಶೋಧ ನಿನಗೆ ಸಂತೋಷ ಪಡಿಸ್ತಾ ಇದ್ದು. ಆದರೆ ಈಗ ಅವಳಿಲ್ಲಮ್ಮ. ಮಾವ, ಗಂಗಾ ಈಗ ಮೊದಲಿನ ತರ ಇಲ್ಲ. ಅವಳು ಹುಷಾರಾಗಿ ಬಿಟ್ಟಿದ್ದಾಳೆ. ಹೌದಾ? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಹೌದ್ರಿ ಅಪ್ಪೋರ, ನಾನು ಮೊದಲಿನ ಥರ ಇಲ್ಲ, ಈಗ ಚೆನ್ನಾಗಾಗಿದ್ದೀನಿ. ಈ ವಿಷಯನ ಸಂತೋಷವಾಗಿ ಯಶೋದಮ್ಮ ಅವ್ರಿಗೆ ಹೇಳಬೇಕು ಅಂತ ಓಡ್ಕೊಂಡು ಬಂದೆ. ಬರಬೇಕಾದ್ರೆ ಹಳ್ಳಿ ಜನ ಹೇಳಿದ್ರು ಅಮ್ಮವರು ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಅಂತ. ಏನೇ ಆದರೂ ನೀನು ಹುಷಾರಾದಿಲ್ಲ, ನನಗಷ್ಟೇ ಸಾಕು. ನಾನು ನಿನ್ನ ವಿಷಯವಾಗಿ ಅವರಿವ್ರ ಜೊತೆ ಮಾತಾಡ್ತಾ ಇದ್ದೆ, ಅಷ್ಟರಲ್ಲಿ ನೀನು ಹುಷಾರಾದಿಲ್ಲ, ನನಗಷ್ಟೇ ಸಾಕು ಬಿಡಮ್ಮ. ಹಾ ಗಂಗಾ, ಹೇಗಿದ್ದೆ ಅಮ್ಮ ಈಗ? ಚೆನ್ನಾಗಿದ್ದೀನಿ ದಣಿ, ಚೆನ್ನಾಗಿದ್ದೀನಿ. ಎಲ್ಲ ನಿಮ್ಮ ದಯೆ. ಮಾವ, ಆ ಗೌಡನ ದರ್ಪ ದಿನದ ದಿನಕ್ಕ ಬಾಳ ಹೆಚ್ಚಾಗಕತ್ತೈತಿ. ಅವನ ಜೊತೆಗೆ ಒಂದು ಗಂಡ ಒಂದು ಹೆಣ್ಣ ನಾಯಿ ಎರಡು ಕೂಡ್ಯಾವಂತೇಳಿ ಬಾಳ ಹಾರಾಡಕತ್ತ ನಮಗ. ನೀನು ಒಂದು ಸಾರಿ ನನ್ನ ಕೈಗೆ ಕಟ್ಟಿದ ಸಂಕೋಲಿಯನ್ನ ಬಿಚ್ಚಿ ನೋಡು, ಅವರ ಅವಶೇಷಗಳು ಇಲ್ಲದಂತೆ ಮಾಡಿ ಬರುತ್ತೇನೆ. ಹೌದು ದನಿ, ಆ ಮಣಿಕಂಠ ಗೌಡ ನನಗೆ ತುಂಬ ಚಿತ್ರಹಿಂಸೆ ಕೊಟ್ಟು ನನ್ನ ತಂಗಿಯನ್ನು ಒಯ್ದು ಗಾಡಿಗೆ ಗುದ್ದಿಸಿದ್ರು. ಅವಾಗ ಅವಳ ಹುಚ್ಚು ಬಿಟ್ಟು ಹೋಯಿತು. ಈಗ ಅವಳು ಹುಷಾರಾಗಿದ್ದಾಳೆ. ಹೌದು ದಣಿ, ಹರಿಯೋ ನೀರಿಗೆ ಅಣೆಕಟ್ಟನ್ನ ಕಟ್ಟಿದ್ರೆ ರೈತರಿಗೆ ಸಹಾಯವಾಗಬಹುದು. ಹಾಗೆ ಕುಣಿಯೋ ಕಾಲ್ಗಳಿಗೆ ಗೆಜ್ಜೆ ಕಟ್ಟಿದ್ರೆ ಹಿಂಪಾದ ಸ್ವರ ಕೇಳಿಸ್ಬೋದು. ಹಾಗೆ ಹಿಂಪಾದ ತಂಪಾದ ಭೂಮಿಗೆ ಬೀಜ ಬಿತ್ತನೆ ಮಾಡಿದ್ರೆ ಸೌಂದರ್ಯಕರವಾದ ಹಸಿರು ಸೌಂದರ್ಯ ಬರ್ಬೋದು. ಆದರೆ ದರ್ಪ, ದೌರ್ಜನ್ಯ, ಅಹಂಕಾರವೇ ತುಂಬಿಕೊಂಡಿರೋ ಆ ಗೌಡರ ಅಟ್ಟಹಾಸ, ದರ್ಪ ಎಲ್ಲ ಇಳಿಸ್ಬೇಕು. ಹಾಗೆ ಸರಿ ಹೋಗುದು. ಕಾಲಾಯ ತಸ್ಮೈ ನಮಃ. ಶ್ರೀಕೃಷ್ಣ ಪರಮಾತ್ಮನ ವಾಣಿಯಂತೆ ಎಲ್ಲವನ್ನು ಈ ಕಾಲವೇ ನಿರ್ಣಯಿಸುತ್ತೆ, ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ. ಅಲ್ಲಿವರೆಗೆ ಕಾಳುವ ತಾಳ್ಮೆ ನಮಗಿರಬೇಕಷ್ಟೇ. ಮಾವ, ಇದೇ ರೀತಿ ಹೇಳಿ ಹೇಳಿ ಇನ್ನು ಎಷ್ಟು ದಿನ ಅಂತ ನಮ್ಮ ಕೈಯನ್ನ ಕಟ್ಟಿ ಹಾಕ್ತಾ ಇದ್ದೀರಾ? ಈ ನಮ್ಮ ರೈತರ ತಲೆ ಕೆಡಿಸಿ ಅವರಿಗೆ ಹಣ, ಹೆಣ್ಣಿನ ಆಸೆ ತೋರಿಸಿ ಒಂದು ಬಾರಿ ಸಾರಾಯಿ ಫ್ಯಾಕ್ಟರಿ ತೆಗೆಯಲು ಸಹಿ ಹಾಕಿಸಿಕೊಂಡರೆ ಅದನ್ನೆಲ್ಲ ನೋಡುತ್ತಾ ಕುಳಿತುಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ ಮಾವ, ಸಾಧ್ಯವಿಲ್ಲ ಮಾವ. ಇದಕ್ಕೆಲ್ಲ ಅವರು ಮುಂದಾದದ್ದು ಆದ್ರ ಅವರು ಕೈ ಕಾಲುಗಳನ್ನ ಕತ್ತರಿಸಿ ನಮ್ಮ ಅಗಸಿ ಬಾಗಿಲಿಗೆ ತೋರಣ ಕಟ್ತೀನಿ ಮಾವ. ಇಂತಹ ಸಮಯದಲ್ಲಿ ಗಂಗಾ ಒಬ್ಬಳೆ ಮನೆಯಲ್ಲಿರುವುದು ಸೌಖ್ಯವಲ್ಲ ಅಂತ ನಾನು ಅನಿಸ್ತಾ ಇದೆ. ನೀನು ಒಪ್ಪಿದರೆ ಗಂಗಾ ಇದೇ ಮನೆಯಲ್ಲಿಯೇ ಇರಲಿ. ನಿನ್ನ ಇಚ್ಛೆಯಂತೆ ಆಗಲಿ, ಆದರೆ ನನ್ನದೊಂದು ಮಾತು ನಡೆಸಿಕೊಡ್ತೀನಿ ಅಂದರೆ ಮಾತ್ರ. ಮಾವ, ಒಂದೇಕೆ 100 ಮಾತು ಹೇಳಿದರೂ ನಡೆಸಿಕೊಡ್ತೀನಿ. ನಿಂತ ಜಾಗದಲ್ಲಿಯೇ ನನ್ನ ಚರ್ಮ ಸುಲಿದು ಚಪ್ಪಲಿ ಮಾಡಿಕೊಡು ಎಂದರು.
ಮಾಡಿಕೊಡ್ತೀನಿ, ಅದೇನೆಂದು ಹೇಳು ಮಾವ. ಮೆಚ್ಚಿದ ವೀರ, ಈ ನಿನ್ನ ಭಕ್ತಿ ಭಾವದ ಮಾತಿಗೆ ನಿನ್ನನ್ನು ಅಳೆಯನಾಗಿ ಪಡೆದಿದ್ದು ನಾನು ತುಂಬಾ ಧನ್ಯನಾದೆ. ನೋಡು ವೀರ, ಸರಸ್ವತಿಯಾಗಿ ಶಿಕ್ಷಣ ಕೊಟ್ಟು ಅನ್ನಪೂರ್ಣೆಯಾಗಿ ಹಸಿದವರಿಗೆ ಹೊಟ್ಟೆ ತುಂಬಿಸಿ ತನ್ನ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಂಸಾರದ ದೋಣಿಯನ್ನು ಸಾರಥಿಯನ್ನು ಸಾರಿಸುವುದೆಂದರೆ ಅದು ಹೆಣ್ಣು. ಇಂಥ ಹೊಟ್ಟೆ ಹೆಣ್ಣನ್ನು ನನ್ನ ಮನೆಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ವೀರ. ಮತ್ತೆ ಅದಕ್ಕಂತ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಸರಸ್ವತಿಯಾಗಿ ಶಿಕ್ಷಣ ಕೊಟ್ಟು ಅನ್ನಪೂರ್ಣೆಯಾಗಿ ಹಸಿದವರಿಗೆ ಹೊಟ್ಟೆ ತುಂಬಿಸಿ ಕಷ್ಟ ಕಾರ್ಪಣ್ಯಗಳೆಂಬ ಅಲೆಗಳನ್ನು ಎದುರಿಸಿ ಸಂಸಾರದ ದೋಣಿಯನ್ನು ಮುಂದಕ್ಕೆ ತಗೊಂಡು ಬರ್ತಾಳಲ್ಲ ಇಂಥ ಹೆಣ್ಣನ್ನು ಒಬ್ಬಂಟಿ ಹೆಣ್ಣನ್ನು ನಾನು ಮನೆಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ವೀರ, ಸಾಧ್ಯವಿಲ್ಲ. ನೀವು ನಮ್ಮಂಥ ಬಡವರಿಗೆ ದೇವರಿದ್ದಂತೆ, ನಿಮ್ಮ ಇಚ್ಛೆಯಂತೆ ಆಗಲಿ. ಗಂಗಾ, ನಿನಗೆ ಒಪ್ಪಿಗೆದೆಯೇನಮ್ಮ? ನೋಡಿ, ಒಂದು ವಸ್ತು ಖರೀದಿಸ್ಬೇಕಾದ್ರೆ 10 ಸಾರಿ ಯೋಚನೆ ಮಾಡ್ತೀವಿ. ಅದೇ ಒಂದು ಆಸ್ತಿ ಪಡಿಬೇಕಾದ್ರೆ ಅದಕ್ಕೆ 1000 ಸಲ ಯೋಚನೆ ಮಾಡ್ತೀವಿ. ಒಂದು ಸಂಬಂಧ ಬೆಳೆಸ್ಬೇಕಾದ್ರೆ ಅದು 1000 ಸಲ ಯೋಚನೆ ಮಾಡಿ ಸಂಬಂಧ ಬೆಳೆಸ್ತೀವಿ. ಈ ಭೂಲೋಕದ ಅಧಿಪತಿಯಾದ ನೀವೇ ತೀರ್ಪು ಕೊಟ್ಟಿರ್ಬೇಕಾದ್ರೆ ನನಗೇನು ಮಾತಾಡಬೇಕು ಅಂತ ಒಂದು ತಿಳಿತಾ ಇಲ್ಲ. ವೀರ, ಮಾವ, ನಿನ್ನ ಇಷ್ಟವೇ ನನ್ನಿಷ್ಟ. ನೀನು ಕಾಲಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ತು ನೆರವೇರಿಸ್ತೀನಿ, ಅದೇನೆಂದು ಹೇಳು ಮಾವ. ಮೈಲಾರಿ, ಮತ್ತೆ ತಡ ಮಾಡ್ತೀಯ? ಅಲ್ಲೇ ದೇವರ ಮುಂದೆ ಹೂವಿನ ಮಾಲೆ ತೆಗೆದುಕೊಂಡು ಬಾ. ಹಾ ಗಂಗಾ, ನೀನು ವೀರಭದ್ರನ ಕೊಳ್ಳಿಗೆ ಹೂವಿನ ಮಾಲೆ ಹಾಕು. ವೀರಭದ್ರ, ನೀನು ಗಂಗಾಳ ಕೊಳ್ಳಿಗೆ ಹೂವಿನ ಮಾಲೆ ಹಾಕು. ಹಾ, ಮಾಂಗಲ್ಯವತ್ತು ಹೆಣ್ಣು ಕೊಟ್ಟ ಮನೆಗೆ ಕೀರ್ತಿ ಕಳಸವಾಗಿ, ಹುಟ್ಟಿದ ಮನೆಗೆ ಬಾಳು ಬೆಳಗುವಂತವಳಾಗಬೇಕು. ಗಂಡನಿಗೆ ತಕ್ಕ ಹೆಂಡತಿಯಾಗಿ ಬಂಧು ಬಳಗಕ್ಕೆಲ್ಲ ಬೆಲ್ಲವಾಗಬೇಕು. ವರ್ಷ ತುಂಬುದರೊಳಗಾಗಿ ನನಗೊಂದು ಮಗುವನ್ನು ಹೆತ್ತು ಕೊಡಬೇಕು. ಹಾ ವೀರ, ನಿನ್ನ ಅಕ್ಕನ ಆಶೆಯಂತೆ ಈ ಮನೆಗೆ ನಿನ್ನ ಕೈ ಹಿಡಿದು ಯಾರು ಸೊಸೆಯಾಗಿ ಬರ್ತಾರ ಅವರ ಕೈಗಳಿಗೆ ಬಂಗಾರದ ಬಳೆ ಹಾಕಬೇಕಂತ ನಿನ್ನ ಅಕ್ಕನ ಆಸೆ ಇತ್ತು. ಸಾಯೋದಕ್ಕಿಂತ ಮುಂಚಿತವಾಗಿ ನನ್ನ ಕಡೆಯಿಂದ ಭಾಷೆ ತೆಗೆದುಕೊಂಡಾಳ. ಹಾ ವೀರ, ಆ ಬೆಳೆಗಳನ್ನು ತಂದು ಕೊಡ್ತೀನಿ. ಅವನ ನಿನ್ನ ಕೈಯಾರನೇ ನಿನ್ನ ಸತಿಗೆ ಹಾಕಪ್ಪ. ತೆಗೆದುಕೋ ವೀರ, ನಿನ್ನ ಅಕ್ಕನ ಆಶೆಯನ್ನು ಈಡೇರಿಸಪ್ಪ. ಹಾ ವೀರಭದ್ರ, ನೀವಿಬ್ಬರು ಇವತ್ತು ಹೆಂಗೂ ಯುಗಾದಿ ಹಬ್ಬ ಐತಿ. ಹೆಂಗೂ ಗಂಗಾ ನಮ್ಮ ಮನೆಗೆ ಸೊಸೆಯಾಗಿ ಬಂದಾಳ. ಇದೇ ಸಂತೋಷದ ಸಮಯದಲ್ಲಿ ಎಲ್ಲರೂ ಹಾಡಿ ಕುಣಿಯುವೆ.
ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬು ಪ್ರೀತಿ ಹಬ್ಬ ಬೇವು ಕೂಡ ಸಿಹಿಯಾಯ್ತು ಬೆಲ್ಲ ಬೆಲ್ಲ ಜೇನಾಯ್ತು ಮನೆಯ ತುಂಬ ನಗುವಿನ ತೋರಣ ತೂಗಿತ್ತು ಚಿಂತೆ ನೋವು ಹಗುರಾಯ್ತು ಸುಗ್ಗಿ ಸಿರಿಯ ಮಳೆಯಾಯ್ತು ಮನದ ತುಂಬ ಹರುಷದ ಹೂರಣ ಆಹಾ ಮೂಡಿತು ಎಲ್ಲೆಲ್ಲೂ ಜೀವ ಕಳೆ ಜೀವಕ್ಕಿದು ಹೂವ ಕಳೆ ಎಲ್ಲೆಲ್ಲೂ ಜೀವಕ್ಕಿದು ಹೂವ ಕಳೆ ಹಳೆಯ ಕೊಳೆಯ ತೊಳೆಯ ಬಂತು ರಂಗಿನ ಯುಗಾದಿ ಹಾ ವೀರಭದ್ರ, ನೀವಿಬ್ಬರು ದೇವರಿಗೆ ಹೋಗಿ ನಮಸ್ಕಾರ ಮಾಡಿ ಬನ್ನಿ. ಮೈಲಾರಿ, ನಾವು ತೋಟದ ಮನೆ ಕಡೆಗೆ ಹೋಗಿ ಬರೋಣ ನಡಿ. ಆಯ್ತು ದನಿ. ದನಿ ಅನಿಬ್ಯಾಡು, ಸಂಬಂಧ ಬೆಳೆಸಿದೀವಿ ಅಂದಮೇಲೆ ಬಾಯಿ ತುಂಬ ಅಣ್ಣ ಅಂತ ಕರಿ. ಆಯ್ತಲ್ಲ. ಬಾ ಹೋಗೋಣ. ಗಂಗಾ, ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಿಕೆಯಾಗುತ್ತದೆ, ಚಿನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಒಡವೆಯಾಗುತ್ತದೆ, ಸಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿಯಾಗುತ್ತದೆ. ಹಾಗೆಯೇ ಒಂದು ಗಂಡು ಹೆಣ್ಣು ಸೇರಿ ಒಂದಾಗಿ ಮದುವೆ ಎಂಬ ಬಂಧನದಿಂದ ಸಂಸಾರವನ್ನು ಆರಂಭಿಸಿದರೆ ಮುತ್ತೈದೆ 5 ಮುತ್ತುಗಳನ್ನು ಪಡೆದು ಸಂಸಾರವನ್ನು ಆರಂಭ ಮಾಡಿದಾಗ ನನಗೆ ನೀನು ನಿನಗೆ ನಾನು ಇಬ್ಬರು ಒಂದಾಗಿ ಬೆರೆತು ಸಂಸಾರವನ್ನು ಪ್ರಾರಂಭಿಸಬೇಕಾಗುತ್ತದೆ. ಹೀಗಾಗಿ ನೀನು ನನ್ನ ಮಾವನ ಮಾತಿಗೆ ಮಣಿದು ಒಪ್ಪಿದೆಯೋ ಅಥವಾ ಇಲ್ಲ ರೀ, ಇಲ್ಲ. ಒಂದು ಹೆಣ್ಣು ನಾನು ತಾನು ಮದುವೆ ಆಗೋ ಗಂಡು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಕನಸು ಕಾಣ್ತಾಳೆ. ಆದ್ರೆ ನಾನು ಯಾವತ್ತೂ ಆ ರೀತಿ ಕನಸು ಕಂಡವಳಲ್ಲ. ಮತ್ತೆ ನಾನು ನನ್ನ ಕಣ್ಣು ಮುಂದೆನೆ ಕನಸುಗಾರನ್ನ ನೋಡ್ಕೊಂಡು ಬೆಳೆದೆ ರೀ. ಕನಸುಗಾರನ್ನ ನೋಡ್ಕೊಂಡು ಬೆಳೆದೆ. ನಿಜವಾಗ್ಲೂ? ಹೌದು, ಭಾರತದ ಬಹದ್ದೂರ್ ರೂಲಿಯಾಗಿ ಇಡೀ ದೇಶಕ್ಕೆ ಸೇವೆ ಮಾಡ್ತಾ, ಹಾಗೆ ಹಣೆಗೆ ಸಿಂಧೂರ ಇಡ್ತಾ, ಹಿರಿಯ ಪರಂಪರೆಯನ್ನ ಶೃಂಗಾರಗೊಳಿಸ್ತಾ, ಅಷ್ಟೇ ಅಲ್ಲ ರೊಚ್ಚಿಗೆದ್ದ ರೈತ ಹುಲಿಯಾಗಿ ರೈತರಿಗೆ ಸ್ಪಂದಿಸ್ತಾ, ಬೆಳ್ಳಿ ಕಾಲುಂಗರ ತೊಡಿಸ್ತಾ, ಈಗ ರೈತರ ಸೇವಕ, ನಮ್ಮೂರಿನ ನಾಯಕನಾಗಿರುವಂತ ಹೃದಯ ಶ್ರೀಮಂತಿಕೆ ಹೊಂದಿರೋ ನೀವೇ ನನ್ನ ಚೆಲುವಿನ ಚಿತ್ತಾರ ಹೃದಯವಂತ. ಗಂಗಾ, ಈ ನಿನ್ನ ಸುಂದರ ಮುಖವನ್ನು ನೋಡ್ತಾ ಇದ್ರೆ ನನಗೊಂದು ಕವನ ಜ್ಞಾಪಕ ಆಗ್ತಾ ಇದೆ. ಹೇಳಿ. ಆಹಾ, ಏನ್ ಕವನ? ಮುಂಗುರುಳ ಬಾಲಿಕೆ, ಈ ನಿನ್ನ ಮುಖವು ಇಷ್ಟು ಸುಂದರ ಏತಕ್ಕೆ? ಈ ನಿನ್ನ ಸೌಂದರ್ಯವನ್ನು ಹೊಗಳುವುದು ನನ್ನ ವಾಡಿಕೆ. ಹಾಗೆ ಗುರಾಯಿಸಬೇಡ, ಹಾ? ತೊದಲುತ್ತೆ ನನ್ನ ನಾಲಿಗೆ. ಇದನ್ನೆಲ್ಲ ಹೇಳೋದಕ್ಕೆ ಧೈರ್ಯ ಬರಲಿ ಅಂತ ತೆಗೆದುಕೊಂಡಿದ್ದೀನಿ ಮೂಲಿಕೆ. ಹಾಗೆ ನಗ್ಬೇಡ, ಆಗುತ್ತೆ ನನಗೆ ನಾಚಿಕೆ. ಓಹೋ, ಗಂಗಾ, ಈ ನಮ್ಮ ಇಬ್ಬರ ಮದುವೆಗೆ ಈ ಊರಿನ ಜನ ಕೋರಿದ್ದಾರೆ ಶುಭ ಹಾರೈಕೆ. ಗಂಗಾ, ಹಾ? ಈ ನಿನ್ನ ಕೆಂಪಾದ ಗಲ್ಲಕ್ಕೆ ಕೊಡಲೆ ಒಂದು ಸಿಹಿ ಮುತ್ತಿನ ಕಾಣಿಕೆ. ನಿಮ್ಮಿಷ್ಟದಂತೆ ಆಗ್ಲಿ ರೀ, ನಿಮ್ಮಿಷ್ಟದಂತೆ ಆಗ್ಲಿ.
ಜಿಂಕೆಯ ಕಣ್ಣ ನೋಟಕ್ಕೆ ನಾನು ಸೋತು ಹೋದೆನಲ್ಲಿ ನಿನ್ನ ಆಸೆಯಂಬಲ್ಲಿ ವಯ್ಯಾರದ ದಂತದ ಮೈಯವಳೆ ಬಾಬಟಿಗೆ ಪ್ರಾಯ ಉಕ್ಕಿ ಹರಿದು ಬಿಸಿ ತಂದಾಗ ಪ್ರಾಯ ಉಕ್ಕಿ ಹರಿದು ಬಿಸಿ ತಂದಾಗ ಇದು ಚೆಲ್ಲಾಟದ ವಯಸ್ಸು ತುಟಿಯ ಮಂಚಿಗೆ ತುಟಿ ತಂದಾಗ ಹೊಸರು ಮಾಂಚದ ಸೊಗಸು ಸತಿ ನಾನಲ್ಲವ ಪತಿ ನೀನಲ್ಲವ ರತಿ ಮನ್ಮಥರು ನಾವಾಗುವ ಇನಿಯ ವಾಸನೆಯ ದೊಂಡೆಯ ಹಣ್ಣ ತುಟಿಯ ಹೆಣ್ಣ ಬಳ್ಕೋ ಸೊಂಟ ಸಣ್ಣ ಬಿಂಕದ ನಿನ್ನ ಜಿಂಕೆಯ ಕಣ್ಣ ನೋಟಕ್ಕೆ ನಾನು ಸೋತು ನಿನ್ನಲ್ಲಿ ನಿನ್ನ ಆಸೆಯ ಬಂದೆ ವಯ್ಯಾರದ ದಂತದ ಮೈಯವಳೆ ಬಾಬಳಿಗೆ ಗಾಳ ಹಾಕಿ ಸೆಳೆವ ನೀಳ ಜಡೆಯೋಳೆ ಗಾಳ ಹಾಕಿ ಸೆಳೆವ ನೀಳ ಜಡೆಯೋಳೆ ನೀ ನುಡಿದಂತೆ ನಾ ನಡುವೆ ತಾಳ ಹಾಕಿ ಕುಣಿಸಿ ಕಣ್ಣು ಹೊಡೆಯೋಳೆ ನೀ ಕೇಳಿದ್ದು ನಾ ಕೊಡುವೆ ಸರಸ ಆಡೋಣ ಬಾ ಸಿನಿಮಾ